ಆಗಲಿ ಕಡೆಯದಾಗಿ ತಮಗೊಂದು ಪ್ರಶ್ನೆ, ತಾವು ಮಾದರಿಯಾಗಿರುವಂಥವ್ರು ನಮ್ಮ ಯುವಜನತೆಗೆ, ನಮ್ಮ ನಾಡಿನ ಯುವಜನತೆಗೆ ತಾವು ಏನನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಇವತ್ತು ಯುವಜನತೆ ನಾಗಾಲೋಟದಲ್ಲಿ ಓಡ್ತಾ ಇದ್ದೇವೆ. ತುಂಬು ಕುಟುಂಬ ಕೌಟುಂಬಿಕ ಇದರಲ್ಲಿ ಬೆರೆಯುವಂತಹದ್ದು ತುಂಬ ಕಡಿಮೆ ಆಗಿದೆ. ತುಂಬ ಆರ್ಟಿಕಲ್ಸ್ ಎಲ್ಲ ಬರ್ತಾ ಇದೆ. ಈ ನಮ್ಮ ಸನಾತನ ಧರ್ಮವುಳ್ಳಂತಹ ಈ ನಮ್ಮ ದೇಶದಲ್ಲಿ ಕೂಡು ಬಾಳಿದರೆ ಸ್ವರ್ಗ ಸುಖ ಅಂತ ಹೇಳ್ತಾರೆ. ಅದ ರೀತಿಯಲ್ಲಿ ಯುವಜನತೆ ಈ ಒಂದು ಸೋಷಿಯಲ್ ಮೀಡಿಯಾ ಏನು ಈಗ ನಾಗಾಲೋಟದಲ್ಲಿ ಓಡ್ತಾ ಇದೆ, ಅದ್ರ ಹಿಂದೆ ಹೋಗದೆ ಹಣ ಕಾಸು ಇದನ್ನೇ ಓಡಾಡದೆ ಮಕ್ಕಳ ಜೊತೆ ತಂದೆ ತಾಯಿಗಳ ಜೊತೆ ಸಮಯವನ್ನು ಕಳೆಯುವಂಥರಾಗಲಿ, ಮತ್ತೆ ಯಾವುದೇ ಕಾರಣಕ್ಕೂ ಸುಳ್ಳನ್ನು ಹೇಳ್ಬಾರ್ದು, ನಂಬಿಕೆ ದ್ರೋಹ ಮಾಡಬಾರ್ದು, ಇರುವಂತಹದನ್ನ ಸತ್ಯವನ್ನ ಹೇಳಿ ಸತ್ಯವಂತರಾಗಿ ಬಾಳಿ, ಮತ್ತೆ ನಿಮ್ಮ ಕೈಲಾದಂತಹ ಸಹಾಯವನ್ನ ಮಾಡಿ. ಒಬ್ಬರಿಗೆ ಒಳ್ಳೆದನ್ನ ಮಾಡ್ಲಿಕ್ಕೆ ಆಗ್ಲಿಲ್ವಾ, ಕೆಟ್ಟದಂತೂ ಖಂಡಿತ ಯಾರಿಗೂ ಮಾಡಬೇಡಿ. ಆಮೇಲೆ ನಿಮ್ಮ ನಂಬಿ ಏನೋ ವಿಶ್ವಾಸವಿಟ್ಟು ಏನೋ ಒಂದು ಮಾಡ್ತಾರೆ, ಅವ್ರಿಗೆ ನಂಬಿಕೆ ದ್ರೋಹ ಅಂತೂ ಖಂಡಿತ ಯಾರೂ ಮಾಡಬೇಡಿ. ನಾನು ಕೈ ಮುಗಿದು ಯುವ ಜನತೆಗೆ ಕೇಳ್ಕೊಳ್ಳೋದಷ್ಟೇ, ಈ ಜೀವನ ಕ್ಷಣಿಕ, ಯಾವಾಗ ಹುಟ್ಟು ಆಕಸ್ಮಿಕ, ಸಾವು ಖಚಿತ, ಯಾವಾಗ ನಾವು ಈ ಇಹಲೋಕವನ್ನು ತ್ಯಜಿಸ್ತೀವಿ ನಮಗೆ ಗೊತ್ತಿಲ್ಲ. ಹಾಗಾಗಿ ಇರುವಷ್ಟು ದಿನವೂ ಕೂಡ ಯಾರಿಗೂ ತೊಂದರೆ ಕೊಡದೇನೆ, ಯಾರಿಗೂ ನೋವು ಕೊಡದೇನೆ ನೀವು ಸಂತೋಷವಾಗಿರಿ, ಬೇರೆಯವ್ರನ್ನೂ ಸಂತೋಷವಾಗಿ ಇರಲಿಕ್ಕೆ ಬಿಡಿ ಅಂತೇಳಿ ಈ ಮಾಧ್ಯಮದ ಮೂಲಕ ನನ್ನ ಒಂದು ಕಡೆಯ ಮಾತನ್ನ ಹೇಳಿ. ಬಹಳ ಒಳ್ಳೆಯ, ಕೆಟ್ಟದ್ದನ್ನು ನೋಡಬೇಡಿ, ಕೆಟ್ಟದ್ದನ್ನು ಕಾಣಬೇಡಿ, ಕೆಟ್ಟದ್ದನ್ನು ಮಾಡಬೇಡಿ ಎನ್ನುವಂಥ ಗಾಂಧೀಜಿಯವರ ಮಾತು, ಅದನ್ನು ಮೂರು ನಾವು ಏನು ಅಂತ ನಮ್ಮ ವಾನರ ಸ್ವರೂಪದಲ್ಲಿರುವಂಥ ಬಹಳ ಜನ ಹೇಳ್ತಾರೆ ಕೋತಿಗಳು ಅಥವಾ ಮಂಗಗಳು ಅಂತ ನಾವು ಹೆಂಗೆ ಕರಿತೀವಿ, ಅದರ ಉದಾಹರಣೆಯ ಚಿತ್ರಗಳ ಮುಖಾಂತರನೇ ಗಾಂಧೀಜಿ ಹೇಳಿರುವಂಥದ್ದನ್ನು ಉದಾಹರಣೆಯಾಗಿ ಪ್ರಕಾಶ್ ಅವರು ಕೊಟ್ಟಿದ್ದಾರೆ. ಭಾಳ ಸಂತೋಷವಾಗಿದೆ.